ಉತ್ತರ ಕರ್ನಾಟಕದಲ್ಲಿ 96 ಶಾಸಕರದಾರ. 96 ಶಾಸಕರು, 10 ಲೋಕಸಭಾ ಸದಸ್ಯರು. ಅವರೆಲ್ಲರೂ ಆರಿಸಿ ಬರಬೇಕಾದ್ರೆ ಈ ಅಲ್ಪಸಂಖ್ಯಾತರ ಮತಗಳ ಭಾಳ ಇಂಪಾರ್ಟೆಂಟ್ ಅಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. ಆಮೇಲೆ ಇನ್ನುಳಿದ 5 ಶಾಸಕರು ಮತ್ತು ಮಂತ್ರಿಗಳು, ಪ್ರಮುಖ ಮಂತ್ರಿಗಳು ಎಂ ಬಿ ಪಾಟೀಲ್ರೇ ಭಾಳ ಗಮನವಿಟ್ಟು ಕೇಳಬೇಕು. ಸತೀಶ್ ಜಾರಕಿಹೊಳಿ ಅವರೇ ಭಾಳ ಗಮನವಿಟ್ಟು ಕೇಳಬೇಕು. ಶಿವಾನಂದ ಪಾಟೀಲ್ರೇ ಭಾಳ ಗಮನವಿಟ್ಟು ಕೇಳಬೇಕು. ಈಶ್ವರ್ ಖಂಡ್ರೆ ಅವರೇ, ರಾಜಶೇಖರ್ ಪಾಟೀಲ್ರೇ, ಘಟಾನುಘಟಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಮಹಾನ್ ಮುಖಂಡರು, ಮಂತ್ರಿಗಳು, ಸಂತೋಷ್ ಲಾಡನಂಥವರು, ತಿಮ್ಮಾಪುರ್ನಂಥವರು ವಿಚಾರ ಮಾಡಬೇಕು. ಇವತ್ತು ಉತ್ತರ ಕರ್ನಾಟಕ ಅಲ್ಪಸಂಖ್ಯಾತರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಶಕ್ತಿ ಏನೈತೆ ಅನ್ನೋದು ತೋರಿಸಿಕೊಡ್ತಾರ. ಇದೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಪಾರ ಪಡೆಯನ್ನು ತಯಾರು ಮಾಡಿ ಸೂಫಿ ಶರಣರ ಸಮ್ಮೇಳನಗಳನ್ನು ಮಾಡಿ ರಾಜ್ಯಾದ್ಯಂತ ಪ್ರಚಾರ ವ್ಯಕ್ತಪಡಿಸಿದಂಥ ಅನೇಕ ಲಕ್ಷಾಂತರ ಕಾರ್ಯಕರ್ತರನ್ನು ಒಂದು ವೇದಿಕೆ ಮೇಲೆ ತಂದಂಥ 45 ವರ್ಷಗಳ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ಕಾಯಾವಾಚ ಮನಸ್ಸಿನಿಂದ ದುಡಿದಂಥ ಈ ವ್ಯಕ್ತಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಅವನೇ ಸಲೀಂ ಅಹ್ಮದ್. ಕೆಳಮಟ್ಟದಿಂದ ಬಂದು ದಿಲ್ಲಿ ಮಟ್ಟದವರೆಗೆ ರಾಜಕಾರಣ ಮಾಡಿದಂಥ ವ್ಯಕ್ತಿ, ಸರಳ ಸಜ್ಜನಿಕೆ ರಾಜಕಾರಣಿ, ಶಾಂತ ಸ್ವಭಾವದ ವ್ಯಕ್ತಿ, ಯಾವುದೇ ಅಪರಾಧ ಮಾಡಲಾರ್ದಂಥ ವ್ಯಕ್ತಿ, ಯಾವುದೇ ವಿವಾದಾತ್ಮಕ ಹೇಳಿಕೆ ಕೊಡಲಾರ್ದಂಥ ವ್ಯಕ್ತಿ, ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿಯಾದಂಥ ವ್ಯಕ್ತಿ. ನೀವು 6-7 ಮಂತ್ರಿಗಳು ಏನು ಆರಿಸಿ ಬರ್ತೀರಿ, 96 ಶಾಸಕರು ಏನು ಆರಿಸಿ ಬರ್ತೀರಿ, 9-10 ಲೋಕಸಭೆ ಸದಸ್ಯರು ಏನು ಆರಿಸಿ ಬರ್ತೀರಿ. ಅದಕ್ಕೆ ಸಲೀಂ ಅಹ್ಮದ್ ಭಾಳ ಕಾರಣೀಭೂತ ಆಗತಾನ, ತಲೆಯಾಗಿಟ್ಕೋಬೇಕು. ಇದೇ ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರದಲ್ಲಿ ಇಷ್ಟೊಂದು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ತಯಾರಾಗಿ ನಿಂತಾರ ಸಲೀಂ ಅಹ್ಮದ್ ಪ್ರಮಾಣವಚನ ನೋಡುವ ಅವಕಾಶ. ಸಲೀಂ ಅಹ್ಮದ್ ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಆಗಬೇಕು ಹೆಸರು. ಇದು ಭಾಳ ಗಮನವಿಟ್ಟು ಕೇಳಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇದೇ ಗುಲ್ಬರ್ಗಾದಲ್ಲಿ ಇದೀರಿ ನೀವು, ಭಾಳ ಈ ವಿಡಿಯೋ ಅವರಿಗೆ ಮುಟ್ಟುವಂಗೆ ತಲುಪಿಸ್ಬೇಕು. ಅಲ್ಲಿಯೇ ಅಕ್ಕಪಕ್ಕದಲ್ಲಿ ಇರುವಂಥ ಅಲ್ಲಮ್ಮ ಪ್ರಭು ಪಾಟೀಲ್ರೇ, ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳದಿರಿ. ಇದೇ ಲೋಕಸಭೆಗೆ ಅಳಿಯಂದರು ರಾಧಾಕೃಷ್ಣ ಆರಿಸಿ ಬರಬೇಕಾದ್ರೆ ಅಲ್ಪಸಂಖ್ಯಾತರು ಕಾರಣೀಭೂತರು ಅನ್ನೋದು ತಿಳ್ಕೋಬೇಕು. ನೀವು ಎಲ್ಲಾದರೂ ಮಿಸ್ ಮಾಡಿದರೆ ಮುಂದೆ ನಿಮ್ಮ ಭವಿಷ್ಯವೇನು? ನೀವು ಆರಿಸಿ ಬರ್ತೀರಿ, ನೀವು ಆರಿಸಿ ಬರೋದಿಲ್ಲ, ಮನೆ ಹಿಡಿಬೇಕಾಕೈತಿ. ಅದೇ ರೀತಿ ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆಯನ್ನು ಮಾಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ. ಅದೊಂದು ಯುವಕನಿಗೆ ಶಕ್ತಿ ಐತಿ, ಮಾತನಾಡುವ ಚಾಕಚಕ್ಯತೆ ಐತಿ. ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಮಾಡಬೇಕು, ಉಪಮುಖ್ಯಮಂತ್ರಿ ಎಂ ಬಿ ಪಾಟೀಲ್ರಂಥವ್ರನ್ನ ಮಾಡಬೇಕು. ಮತ್ತು ಸಲೀಂ ಅಹ್ಮದ್ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು. KPCC ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ, ಅದರ ಜೊತೆಗೆ ಸಚಿವ ಸಂಪುಟ ಸಹಿತದಲ್ಲಿ ಭಾಗವಹಿಸಿಕೊಳ್ಳಬೇಕು. ಆ ಪ್ರಮಾಣ ವಚನ ನೋಡುವ ಸಲುವಾಗಿ ಲಕ್ಷಾಂತರ ಜನ ಕಾತುರದಿಂದ ನೋಡ್ಕೋತ ಕೂತಾರ. ಮನಸ್ಸನ್ನು ಮಾಡಬೇಡ್ರಿ, ಈ ಅಲ್ಪಸಂಖ್ಯಾತರಿಗೆ ತಿರಸ್ಕಾರ ಮಾಡಬೇಡ್ರಿ. ಅಲ್ಪಸಂಖ್ಯಾತರ ಶಕ್ತಿ ಎಷ್ಟೈತಿ, ಇದೇ ದಲಿತರ ಪ್ರಿಯಾಂಕಾ ಖರ್ಗೆ ನೇತೃತ್ವ ವಹಿಸಿದಂಥ ದಲಿತರ ಶಕ್ತಿ ಎಷ್ಟೈತಿ ಎಲ್ಲ ತೋರಿಸಿಕೊಡ್ತಾರೆ. ಆಮೇಲೆ ಅನೇಕ ಸೂಫಿಗಳು ಸಹಿತ, ಮಠಾಧೀಶರು ಸಹಿತ, ಅನೇಕ ಉಲೆಮಾ ಮೌಲ್ವಿಗಳು ಸಹಿತ ಇವತ್ತು ಸಲೀಂ ಅಹ್ಮದ್ ಪ್ರಮಾಣ ವಚನ ನೋಡುವ ಸಲುವಾಗಿ ಕಾತುರದಿಂದ ಕಾಕೂತ ಕೂತಾರ. ಈ ಎಲ್ಲಾದರೂ ನೀವೇನಾದರೂ ಏರ್ಪೇರ್ ಮಾಡಿದರೆ ಸಲೀಂ ಅಹ್ಮದ್ಗೆ ಏನಾದರೂ ಧಕ್ಕೆ ತಂದರೆ ಮೃದು ಸ್ವಭಾವದ ವ್ಯಕ್ತಿಯ ಶಾಪ ತಗೋಬೇಕಾಕೈತಿ. ಕಾಂಗ್ರೆಸ್ ಛದ್ರ ಆಗತೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಇದೊಂದು ಸ್ಪೆಷಲ್ ಎಪಿಸೋಡ್ ಅಂತ ತಿಳ್ಕೊರಿ. ಸಲೀಂ ಅಹ್ಮದ್ ಮಂತ್ರಿಯಾಗಿ ಸ್ಥಾನ ಅಲಂಕಾರ ಮಾಡಬೇಕು. ಅವರ ಲಕ್ಷಾಂತರ ಅಭಿಮಾನಿಗಳು ನೋಡಬೇಕು. ಸಾವಿರಾರು ಸೂಫಿ ಶರಣರು, ಸಜ್ಜಾದೆಗಳು ಕಣ್ತುಂಬ ನೋಡಬೇಕು, ಖುಷಿ ಪಡಬೇಕು. 28ಕ್ಕೆ ಮತ್ತೆ ಕಾಂಗ್ರೆಸ್ಗೆ ಒಂದು ಶಕ್ತಿ ಬುನಾದಿ ಹಾಕಿ ಕೊಡಬೇಕನ್ನೋದು ಕಡಕ ಜವಾರಿ ಕಾಕ ಹೇಳ್ತಾನ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ, ಅನಿಸಿಕೆಗಳನ್ನ ಹಾಕಿರಿ ಸಲೀಂ ಅಹ್ಮದ್ ಬಗ್ಗೆ. ಸಲೀಂ ಅಹ್ಮದನ ಅಭಿಮಾನಿ ಭಾಳ ಅದಾರ. ಇದೇ ಹುಬ್ಬಳ್ಳಿ ಹಾವೇರಿದಿಂದ ನೋಡಿದ್ರೆ ಸಲೀಂ ಅಹ್ಮದ್ ಬರಾಕತ್ತಾರಂದ್ರೆ ಸಾವಿರಾರು ಜನ ಬರಾಕತ್ತಾರ. ಎಲ್ಲಿ ಯಾವುದೇ ದ್ವೇಷ ಇಲ್ಲ, ಏನು ಮಾತಾಡೋಂಗಿಲ್ಲ. ಸರಳ ಸಜ್ಜನಿಕೆ ರಾಜಕಾರಣಿ. ಇಂಥ ರಾಜಕಾರಣಿಗೆ 40 ವರ್ಷಗಳ ಇತಿಹಾಸವನ್ನು ಕಂಡು ಹಿಡಿದು ಮಂತ್ರಿ ಸ್ಥಾನ ಕೊಡಲೇಬೇಕು. ಇದು ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಕೊರತೆ ನಿಭಾಯಿಸಿದಂಗೆ ಆಗತೈತಿ ಅನ್ನೋದೇ ವಿಶೇಷ ಸ್ಟೋರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.